ಅಕ್ಟೋಬರಲ್ಲಿ ನಮ್ಮ ಅಣ್ಣನ ಮದುವೆ ಇತ್ತು, ಅದಕ್ಕೆ ನಾನು ಈ ಥರ ರೆಡಿಯಾಗಿ ಅಣ್ಣನ ಮದುವೆ ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನನಗಂತೂ ಲ್ಯಾವೆಂಡರ್ ಕಲರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಲ್ಯಾವೆಂಡರ್ ಕಲರ್ ಹಾಕ್ಕೊಂಡು ನನ್ನ ಫೇವ್ರೆಟ್ ಅಣ್ಣನ ಮದುವೆಗೆ ಬಂದಿರೋ ಅಂಥದ್ದು. ಅಣ್ಣನೂ ಅಷ್ಟೇ ಸಿಕ್ಕಾಪಟ್ಟೆ ಮುದ್ದಾಗಿ ಕಾಣಿಸ್ತಾ ಇದ್ದ. ಮದುಮಗನ ಲಕ್ಷಣ ಅಂತ ಅಂತಾರಲ್ಲ, ಸೊ ಅಷ್ಟು ಮದುಮಗನ ಕಳೆ ಬಂದಿತ್ತು. ಹಾಗೆ ನನ್ನ ಫ್ಯಾಮಿಲಿ ಜೊತೆ ಎಲ್ಲ ಫೋಟೋಸ್ ತಕ್ಕೊಂಡು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಸಿಕ್ಕಾಪಟ್ಟೆ ಫನ್ ಮಾಡಿದ್ವಿ. ವ್ಲಾಗ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ, ವಿಡಿಯೋ ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲ, ಹಾಗಾಗಿ ಮಿನಿ ವ್ಲಾಗ್ನ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನನ್ನ ಮಗಳನ್ನ ನೋಡ್ಕೊಳ್ಳೋ ಡ್ಯೂಟಿ ಇವತ್ತು ನನ್ನ ಹಸ್ಬೆಂಡ್ಗೆ. ಯೂಶ್ವಲ್ ಆಗಿ ಯಾವುದೇ ಫಂಕ್ಷನ್ ಇದ್ದರೂ ನಾನು ಈ ಥರ ಎಲ್ಲ ರೆಡಿ ಆದಾಗ ಮಿನಿನ ನೋಡ್ಕೊಳ್ಳಲ್ಲ. ನಾನು ಸ್ಟೇಜಲ್ಲಿ ಅಥವಾ ಫ್ಯಾಮಿಲಿ ಅಥವಾ ನನ್ನ ಕಸಿನ್ಸ್ ಜೊತೆ ಬ್ಯುಸಿಯಾಗಿರ್ತೀನಿ. ಆ ಟೈಮಲ್ಲಿ ನನ್ನ ಹಸ್ಬೆಂಡ್ ಮತ್ತು ಅಮ್ಮ ನೋಡ್ಕೊತಾರೆ. ಬಟ್ ಈ ಸರಿ ಪಪ್ಪನ ಮನೆ ಸೈಡ್ ಫಂಕ್ಷನ್ ಆಗಿರೋದ್ರಿಂದ ಅಮ್ಮನೂ ಅಷ್ಟೇ ಒಂದು ಸ್ವಲ್ಪ ಬ್ಯುಸಿ ಆಗಿದ್ದರು. ಹಾಗಾಗಿ ಫುಲ್ ನನ್ನ ಹಸ್ಬೆಂಡೇ ಟೇಕ್ ಕೇರ್ ಮಾಡಬೇಕಿತ್ತು. ಅವ್ರಿಗಿಂತೂ ಸಿಕ್ಕಾಪಟ್ಟೆ ಸಾಕು ಮಾಡಿಕೊಟ್ಟಿದ್ಲಂತೆ. ಆ್ಯಂಡ್ ನನ್ನ ಮಗಳು ನಾನು ಮದುವೆ ಊಟ ಮಾಡು ಅಂತ ಹೇಳಿದ್ರೆ ಇಲ್ಲ, ನಾನು ಐಸ್ ಕ್ರೀಮ್ ತಿಂತೀನಿ ಅಂತ ಹೇಳಿ ಐಸ್ ಕ್ರೀಮಲ್ಲೇ ಹೊಟ್ಟೆ ಫುಲ್ ಮಾಡಿಕೊಂಡ್ಳು. ಮಿನಿ ಚಿಕ್ಕವಳಿರುವಾಗ ಮಿನಿ ಜೊತೆ ಫೋಟೋಸ್ ಎಲ್ಲ ಸಖತ್ತಾಗಿ ತೊಗೋಬೋದಿತ್ತು. ಬಟ್ ಇವಾಗ ಹಂಗಲ್ಲ ನೋಡಿ, ಹಂಗೆ ಆಲ್ರೆಡಿ ಚೇಂಜ್ ಮಾಡಾಯಿತು. ಅದಾದಮೇಲೆ ಅಕ್ಕ ನನ್ನ ಅತ್ತಿಗೆ ಜೊತೆ ಅವ್ರ ಜೊತೆ ಎಲ್ಲ ಫೋಟೋ ಎಲ್ಲ ತಗೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಾದ್ಮೇಲೆ ಆಬ್ವಿಯಸ್ಲಿ ಹೇರ್ ರಿಮೂವ್ ಮಾಡೋದು ದೊಡ್ಡ ಟಾಸ್ಕ್. ಸಿಕ್ಕಾಪಟ್ಟೆ ಕ್ಲಿಪ್ಪೆಲ್ಲ ಹಾಕಿರ್ತಾರಲ್ಲ. ಸೊ ಅಂತೂ ಫಂಕ್ಷನ್ ತುಂಬ ಚೆನ್ನಾಗಾಯಿತು.